ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಸ್ತಲೆ ನಮ್ಮನ್ನೇ ಒಪ್ಪಿಸ್ತೇನೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡಿ. ನನ್ನ ಸಂಗಡವಿದ್ದು ನನ್ನನ್ನು ನಡೆಸು. ನನ್ನ ಬಾಯಿಂದ ಬರುವ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ. ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ಎಲ್ಲ ಸಹಾಯ ಕೊಟ್ಟು ನನ್ನ ನಡೆಸು. ನನ್ನ ಜ್ಞಾನದಿಂದ ಅಲ್ಲ ಸ್ವಾಮಿ, ಎಲ್ಲವೂ ನಿನ್ನ ವಾಕ್ಯಕ್ಕೆ ಅನುಗುಣವಾಗಿ ನಿನ್ನ ಮಕ್ಕಳೊಂದಿಗೆ ಮಾತಾಡಲು ನನಗೆ ನೀನೇ ಕೃಪೆ ತೋರಬೇಕೆಂದು ನಿನ್ನಲ್ಲಿ ಮೊರೆ ಇಟ್ಟು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಗಾನ ಮಹಿಮೆ ತಂದೆ ಮಗ ಪವಿತ್ರಾತ್ಮರಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಪ್ರಾರ್ಥನೆಗೆ ಸಂಬಂಧಪಟ್ಟು ಧ್ಯಾನಿಸ್ತಾ ಬಂದಿದ್ದೇವೆ. ದೇವರ ವಾಕ್ಯಕ್ಕೆ ಕಿವಿ ಕೊಡದೇ ಇರುವುದು, ದೇವರ ವಾಕ್ಯಕ್ಕೆ ವಿಧೇಯರಾಗಿ ಇರುವುದು ನಮ್ಮ ಪ್ರಾರ್ಥನೆಗೆ ಒಂದು ಅಡ್ಡಿಯಾದ ಅಂಶ ಅಂತ ನಾವು ಧ್ಯಾನಿಸ್ತಿದ್ದೆವು. ಈಗ ದೇವರ ವಾಕ್ಯಕ್ಕೆ ನಾವು ಕಿವಿ ಕೊಡಬೇಕಾದರೆ ಮೊದಲು ನಾವು ತಿಳ್ಕೊಂಡಿದ್ದೆವು, ಈ ಸುಳ್ಳು ಬೋಧನೆಗಳಿಂದ ನಮ್ಮ ಮನಸ್ಸನ್ನು ತುಂಬಿಕೊಂಡರೆ ನಾವು ದೇವರ ವಾಕ್ಯಕ್ಕೆ ನಮಗೆ ಕಿವಿ ಕೊಡಲಿಕ್ಕೆ ಅಸಾಧ್ಯವಾಗ್ತದೆ. ಆದ್ದರಿಂದ ನಾವು ಸುಳ್ಳು ಬೋಧನೆ, ಸುಳ್ಳು ಪ್ರವಾದಿಗಳು, ಸುಳ್ಳು ಸೇವಕರ ಈ ಎಲ್ಲ ವಿಷಯಗಳ ವಿಷಯದಲ್ಲಿ ನಾವು ಭಾಳ ಸಂಕ್ಷಿಪ್ತವಾಗಿ ಅದನ್ನು ಧ್ಯಾನ ಮಾಡಿದ್ದೇವೆ. ಆದ್ದರಿಂದ ಭಾಳ ಅಗತ್ಯವಾಗಿ ಮೊದಲು ನಾವು ದೇವರ ವಾಕ್ಯ ಸರಿಯಾದ ಬೋಧನೆ ಯಾವುದು ಅಂತ ಅದನ್ನು ತಿಳ್ಕೊಂಡಾಗಲೇ ಅದನ್ನು ನಾವು ನಮ್ಮ ಮನಸ್ಸಿನಲ್ಲಿ ಇಡಲಿಕ್ಕೆ ಸಾಧ್ಯ ಆಗ್ತದೆ. ಇವತ್ತು ನಾವು ದೇವರ ವಾಕ್ಯವನ್ನು ಹೇಗೆ ಕೇಳುವುದು, ದೇವರ ಶಬ್ದವನ್ನು, ದೇವರ ಮಾತುಗಳನ್ನು ಹೇಗೆ ಕೇಳುವುದು ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟ ಧ್ಯಾನವನ್ನು ಪ್ರಾರಂಭ ಮಾಡೋಣ. ಇಲ್ಲಿ ನಾವು 5 ಸಂಗತಿಗಳನ್ನು ನಾವು ಧ್ಯಾನ ಮಾಡಲಿದ್ದೇವೆ. ಮೊದಲನೇದಾಗಿ ಪ್ರಕಟಣೆ. ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು, ದೇವರ ವಾಕ್ಯವು ದೇವರ ಪವಿತ್ರಾತ್ಮನ ಪ್ರಕಟಣೆಯಿಂದ ಬರೆಯಲ್ಪಟ್ಟಿದೆ. ಪವಿತ್ರಾತ್ಮನ ಇನ್ಸ್ಪಿರೇಷನ್ ಆಫ್ ಹೋಲಿ ಸ್ಪಿರಿಟ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ. ಪವಿತ್ರಾತ್ಮನು ಕೆಲವು ಭಕ್ತರನ್ನು ಪ್ರೇರೇಪಣೆಯಿಂದ ನಡೆಸಿದಾಗ ಅವರು ಬರೆಯಲ್ಪಟ್ಟ ವಾಕ್ಯಗಳು. ಮತ್ತು ಇದು ಒಂದು ಪುಸ್ತಕ ಅಲ್ಲ, ಬೈಬಲ್ ಎಂಬುದು ಒಂದು ಪುಸ್ತಕ ಅಲ್ಲ. ಇದರಲ್ಲಿ ಅನೇಕ ಪುಸ್ತಕಗಳ ಒಟ್ಟು ಒಂದು ಗ್ರಂಥವಾಗಿ ಅದನ್ನು ಮಾಡಲಾಗಿದೆ. ಇನ್ನೊಂದು, ದೇವರು ಮುಖ್ಯವಾಗಿ ದೇವರ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡ್ತಾರೆ. ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನಮ್ಮೊಂದಿಗೆ ದೇವರು ಮಾತನಾಡೋದು, ಆ ಮಾತುಗಳು ಸರಿಯಾಗಿದೆಯಾ ಅಂತ ಹೇಳಿ ತಿಳ್ಕೊಳ್ಳಿಕ್ಕೆ ನಮಗೆ ದೇವರ ವಾಕ್ಯವೇ, ಬೈಬಲೇ ಒಂದು ಆಧಾರ. ಅನೇಕ ಬಾರಿ ಅನೇಕ ಜನರು ನನಗೆ ದೇವರು ಹೀಗೆ ಮಾತಾಡಿದರು, ನನಗೆ ದೇವರು ಹಾಗೆ ಹೇಳಿದರು ಅಂತ ಹೇಳಿ ನಮ್ಮಲ್ಲಿ ಅನೇಕರು ಹೇಳೋದುಂಟು. ಆದರೆ ಯಾರೇ ಏನೇ ಹೇಳಿರಲಿ, ಆ ವಿಷಯಗಳು ದೇವರ ವಾಕ್ಯಕ್ಕೆ ತಾಳೆ ಬಿದ್ದರೆ ಮಾತ್ರ ಅದನ್ನು ದೇವರು ಮಾತಾಡಿದ ವಿಷಯವಾಗುತ್ತೆ. ಇಲ್ಲದರೆ ಅವರ ಜ್ಞಾನದಿಂದ ಅವರ ಮನಸ್ಸು ಬಂದ ವಿಷಯವಾಗುತ್ತೆ, ಅಥವಾ ಸೈತಾನನ್ನು ಮಾತಾಡಿದ್ದು. ಇದನ್ನು ನಾವು ಭಾಳ ಜಾಗ್ರತೆಯಾಗಿ ತಿಳ್ಕೊಳ್ಬೇಕು. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ನಾವು ಒಂದು ನೋಡೋಣ. ದೇವರು ಯೇಸು ಈ ವಿಷಯವನ್ನು ಭಾಳ ಸ್ಪಷ್ಟವಾಗಿ ಹೇಳಿದ್ದಾನೆ. ಯೋಹಾನನ ಸುವಾರ್ತೆಗೆ ನಾವು ಹೋಗೋಣ. ಯೋಹಾನನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ ನೋಡಿ. ಯೋಹಾನನು ಬರೆದ ಸುವಾರ್ತೆ 14ನೇ ಅಧ್ಯಾಯ 26ನೇ ವಾಕ್ಯ ನಾವು ನೋಡೋಣ. ಈ ಮಾತುಗಳನ್ನು ನಾನು ಇನ್ನೂ ನಿಮ್ಮ ಬಳಿಯಲ್ಲಿರುವಾಗ ನಿಮಗೆ ಹೇಳಿದ್ದೇನೆ. ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನು ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಇಲ್ಲಿ ಯೇಸು ಸ್ಪಷ್ಟವಾಗಿ ಹೇಳ್ತಾನೆ, ಪವಿತ್ರ ಆತ್ಮನು ನಿಮ್ಮ ಮೇಲೆ ಬಂದಾಗ, ಅಂದರೆ ಯೇಸು ಈ ಬೋಧನೆ ಮಾಡುವಾಗ ಇನ್ನೂ ಪವಿತ್ರ ಆತ್ಮನು ಲೋಕಕ್ಕೆ ಕೊಡಲ್ಪಟ್ಟಿರಲಿಲ್ಲ. ಪೆಂತೆಕೋಸ್ತ ದಿವಸದಲ್ಲಿ ಎಲ್ಲರ ಮೇಲೆ ಪವಿತ್ರ ಆತ್ಮನು ಬರ್ತಾನೆ. ಈಗ ಅವನು ಬಂದ ಮೇಲೆ ಯೇಸು ಇಲ್ಲಿ ಪ್ರಸ್ತಾಪಿಸುವುದು, ಪವಿತ್ರಾತ್ಮನು ಬಂದ ಮೇಲೆ ನಿಮಗೆ ಎಲ್ಲವನ್ನು ನೆನಪಿಗೆ ತರುವನು. ನಾನು ಬೋಧಿಸಿದ್ದು ಎಲ್ಲವನ್ನು ನೆನಪಿಗೆ ತರುತ್ತಾನೆ. ಯಾಕೆಂದರೆ ಆತ್ಮನು ದೇವರ ಆತ್ಮನಾಗಿದ್ದಾನೆ. ಯೇಸುವಿನಲ್ಲಿರುವ ಆತ್ಮನೇ ದೇವರ ಆತ್ಮನಾಗಿದ್ದ. ಆದ್ದರಿಂದ ಎಲ್ಲ ಸಂಗತಿಗಳು ಅವನಿಗೆ ಗೊತ್ತುಂಟು. ಈಗ ನಮಗೆ ಭಾಳ ಅಗತ್ಯವಾಗಿ ದೇವರು
ಈ ವಾಕ್ಯದ ಪ್ರಕಟಣೆಯನ್ನು ಪವಿತ್ರಾತ್ಮನ ಮೂಲಕ ಕೊಡ್ತಾನೆ. ಪವಿತ್ರಾತ್ಮನ ಆದ್ದರಿಂದ ನಾವು ಪ್ರತಿಯೊಂದು ಸಂಗತಿಗಳಲ್ಲಿ ಪ್ರಕಟಣೆ ಪವಿತ್ರಾತ್ಮನಿಂದ ಉಂಟಾದದ್ದಾಗಿದೆ. ಪವಿತ್ರಾತ್ಮನಿಂದ. ಬೇಕಾದ ಅದಕ್ಕೆ ಇನ್ನೊಂದು ವಾಕ್ಯ ನಾವು ನೋಡೋಣ. ಯಾಕೋಬನ ಪತ್ರಿಕೆಗೆ ಹೋಗೋಣ. 1ನೇ ಅಧ್ಯಾಯ 5ನೇ ವಾಕ್ಯ ನೋಡಿ. ಯಾಕೋಬನ ಪತ್ರಿಕೆ 'ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಲ್ಲದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವವನಾಗಿದ್ದಾನೆ. ಈಗ ಇಲ್ಲಿ ಯಾಕೋಬನು ಏನು ಹೇಳ್ತಾನೆ? ದೇವರನ್ನು ಬೇಡಿಕೊಂಡರೆ ದೇವರು ನಮಗೆ ಎಲ್ಲ ಪ್ರಕಟಣೆಗಳನ್ನು ಕೊಡ್ತಾನೆ. ಜ್ಞಾನ, ದೇವರ ವಾಕ್ಯವನ್ನು ತಿಳ್ಕೊಳ್ಳುವ ಜ್ಞಾನವನ್ನು ಕೊಡ್ತಾನೆ ಅಂತ ಹೇಳಿ ನಾವು ಇಲ್ಲಿ ನೋಡ್ತೇವೆ. ನಾವು ಇನ್ನೊಂದು ವಾಕ್ಯ ನೋಡೋಣ. ಪೇತ್ರನ ಬರೆದ 2ನೇ ಪತ್ರಿಕೆಗೆ ಹೋಗೋಣ. ಪೇತ್ರನು ಬರೆದ 2ನೇ ಪತ್ರಿಕೆ 1ನೇ ಅಧ್ಯಾಯ 21ನೇ ವಾಕ್ಯ ನಾವು ನೋಡೋಣ. ಅಲ್ಲಿ ಕೊನೆಯ ವಾಕ್ಯ. ಯಾಕೆಂದರೆ ಯಾವ ಪ್ರವಾದನೆಯು ಎಂದೂ ಮನುಷ್ಯರ ಚಿತ್ತದಿಂದ ಉಂಟಾಗಲಿಲ್ಲ. ಮನುಷ್ಯರು ಪವಿತ್ರಾತ್ಮ ಪ್ರೇರಿತರಾಗಿ ದೇವರಿಂದ ಹೊಂದಿದ್ದನ್ನೇ ಮಾತನಾಡಿದರು. ನೋಡಿ, ಇಲ್ಲಿ ಪೇತ್ರನು ಸ್ಪಷ್ಟವಾಗಿ ಹೇಳ್ತಾನೆ, ಯಾವ ದೇವರ ವಾಕ್ಯದ ಪ್ರವಾದನೆಗಳಾಗಲಿ, ದೇವರ ವಾಕ್ಯದಲ್ಲಿ ಬರೆದಿಟ್ಟ ಯಾವುದೇ ಸಂಗತಿಗಳಾಗಲಿ ಮನುಷ್ಯ ಜ್ಞಾನದಿಂದ ಬರೆದದ್ದಲ್ಲ, ಅದು ಪವಿತ್ರಾತ್ಮನ ಪ್ರೇರಣೆಯಿಂದ ಮನುಷ್ಯರು ಮಾತನಾಡಿದ್ದಾರೆ ಅಥವಾ ಮನುಷ್ಯರು ಬರೆದಿಟ್ಟಿದ್ದಾರೆ. ಅದರಿಂದ ಸ್ಪಷ್ಟವಾಗಿ ನಾವು ಇಲ್ಲಿ ತಿಳ್ಕೊಳ್ಬೇಕು, ಪ್ರಕಟಣೆಗಳು ಪವಿತ್ರಾತ್ಮನಿಂದ ಉಂಟಾದದ್ದು. ಅದರಿಂದ ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಬೇಕಾದರೆ ಇನ್ನೊಂದು ವಾಕ್ಯ ನಾವು ಇದಕ್ಕೆ ನೋಡೋಣ. ತಿಮೋತಿಯನಿಗೆ ಬರೆದ 2ನೇ ಪತ್ರಿಕೆ 3ನೇ ಅಧ್ಯಾಯ 16 ಮತ್ತು 17ನೇ ವಾಕ್ಯ ನಾವು ನೋಡೋಣ. ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ, ಖಂಡನೆಗೂ, ತಿದ್ದುಪಡಿಗೂ, ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಆದ್ದರಿಂದ ದೇವರ ಮನುಷ್ಯನು ಪ್ರವೀಣನಾಗಿ ಸಕಲ ಸತ್ಕಾರ್ಯಕ್ಕೆ ಸನ್ನದ್ಧನಾಗುವನು. ನೋಡಿ, ಪ್ರತಿಯೊಂದು ದೈವ ಪ್ರೇರಿತವಾಗಿ, ದೇವರಿಂದ ಪ್ರೇರಿತವಾಗಿ ಬಂದ ವಾಕ್ಯಗಳಾಗಿವೆ. ಅದರಿಂದ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು, ಯಾವುದೇ ದೇವರ ವಾಕ್ಯಗಳು ಅದು ಮುಖ್ಯವಾಗಿ ಪ್ರಕಟಣೆಗಳು, ಎಲ್ಲ ದೇವರ ವಾಕ್ಯದ ಪ್ರಕಟಣೆಗಳು ಪವಿತ್ರಾತ್ಮನಿಂದ ಉಂಟಾದದ್ದು. ನಾವು ಪವಿತ್ರಾತ್ಮನ ಸಹಾಯದಿಂದಲೇ ಆ ಪ್ರಕಟಣೆಗಳನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಆಗ್ತದೆ. ಆದ್ದರಿಂದ ಇದು ನಮ್ಮ ಬುದ್ಧಿವಂತಿಕೆಯಿಂದ ಆಗಲಿ, ನಮ್ಮ ಜ್ಞಾನದಿಂದ ಆಗಲಿ ನಾವು ಈ ಪ್ರಕಟಣೆಗಳನ್ನು ತಿಳ್ಕೊಳ್ಳಿಕ್ಕೆ ಆಗೋದಿಲ್ಲ. ಇದು ಪವಿತ್ರಾತ್ಮನ ಸಹಾಯದಿಂದ. ಇಲ್ಲಿ ಇನ್ನೊಂದು ಭಾಳ ಸಂಗತಿಯಾಗಿ ನಾವು ತಿಳ್ಕೊಳ್ಬೇಕು, ಪ್ರತಿಯೊಂದು ಸಂಗತಿಗಳು ಇಲ್ಲಿ ದೇವರ ವಾಕ್ಯದ ಪ್ರಕಟಣೆ ಒಂದೇ ರೀತಿ ಆಗ್ತದೆ. ಒಂದು ಪ್ರಕಟಣೆ, ನಾವು ಯಾರು ನಮ್ಮ ಪ್ರಕಟಣೆ ಅಂತ ಹೇಳಿ ನಮಗೆ ಬೇಕಾದ ರೀತಿಯಲ್ಲಿ ಅದನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಆ ಒಂದು ಐತಿಹಾಸಿಕ ಹಿನ್ನೆಲೆಯಲ್ಲಿ ಆ ಸಂಗತಿಗಳಲ್ಲಿ ಪ್ರಸ್ತಾಪಿಸಲ್ಪಟ್ಟಿವೆ. ಅದಕ್ಕೆ ಅದರದ್ದೇ ಒಂದು ಅರ್ಥ ಇದೆ, ಅದರದ್ದೇ ಒಂದು ಪ್ರಕಟಣೆ ಇದೆ. ಏನು ಆ ವಾಕ್ಯದ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡಲಿಕ್ಕೆ ಬರ್ತಾರೆ, ನಾವು ನಮ್ಮ ಜ್ಞಾನದಿಂದ ನನಗೆ ದೇವರು ಹೀಗೆ ಮಾತಾಡಿದರಂತ ಅರ್ಥ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲ. ಅದು ಪ್ರಕಟಣೆ, ಅದಕ್ಕೆ ಸರಿಯಾದ ರೀತಿಯ ಪವಿತ್ರಾತ್ಮನ ಮೂಲಕ ಉಂಟಾದ ಪ್ರಕಟಣೆ ಉಂಟು. ಈಗ ನೋಡಿ, ನಾವು ಹಳೆ ಒಡಂಬಡಿಕೆಯಲ್ಲಿ ಕೆಲವಿದ್ದ ಸಂಗತಿಗಳನ್ನು ಈಗ ನನಗೆ ಉಂಟಾಯ್ತಂತ ಹೇಳಿ, ಪ್ರಕಟಣೆ ನನಗೆ ಉಂಟಾಯ್ತಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕೆ? ಹಳೆ ಒಡಂಬಡಿಕೆಯಲ್ಲಿ ಅಲ್ಲಿ ಪರಿಸ್ಥಿತಿ ಬೇರೆ, ಹೊಸ ಒಡಂಬಡಿಕೆಯ ಪರಿಸ್ಥಿತಿ ಬೇರೆ. ಆದ್ದರಿಂದ ಹಳೆಯ ಒಡಂಬಡಿಕೆಯಲ್ಲಿ ಇದಕ್ಕೆ ಪ್ರತಿಯೊಂದು ಪುಸ್ತಕಕ್ಕೆ ಒಂದೊಂದು ಅದರ ಗಂಭೀರತೆ ಮತ್ತು ಒಂದು ಉದ್ದೇಶ ಇದೆ. ಯಾಕೆ ಈ ಪುಸ್ತಕಗಳು ಬರೆಯಲ್ಪಟ್ಟಿವೆ, ಯಾಕೆ ಅದರಲ್ಲಿ ನಮೂದಿಸಲ್ಪಟ್ಟಿದೆ, ಈ ಎಲ್ಲ ಸಂಗತಿಗಳಿಂದ ನಾವು ತಿಳ್ಕೊಳ್ಬೇಕಾದ ಪ್ರಕಟಣೆಗಳು ಉಂಟು. ಅದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾಗಿದೆ. ಆದ್ದರಿಂದ ಮೊದಲನೇ ಅಂಶ ಪ್ರಕಟಣೆ. ಸರಿಯಾದ ಪ್ರಕಟಣೆ ನಾವು ತಿಳ್ಕೊಳ್ಳೋದು ಭಾಳ ಅಗತ್ಯ. ಸುಮ್ಮನೆ ಒಂದು ವಾಕ್ಯ ತೆಗೆದು ನನಗೆ ದೇವರು ಹೀಗೆ ಮಾತಾಡಿದ್ದಾರಂತ ಹೇಳಿ
ನಮಗೆ ಬೇಕಾದ ಅನುಕೂಲವಾದ ಪ್ರಕಟಣೆಯನ್ನು ನಾವು ತಗೊಳ್ಳಿಕ್ಕೆ ಆಗೋದಿಲ್ಲ. ಈಗ ನಾವು ದೇವರ ವಾಕ್ಯದಲ್ಲಿ ನಾನು ನಿಮಗೆ ಪ್ರಕಟಣೆ ವಿಷಯದಲ್ಲಿ ಸ್ವಲ್ಪ ನಾವು ಹೇಳುವುದಾದರೆ, ಈಗ ಹಳೆಯ ಒಡಂಬಡಿಕೆಯಲ್ಲಿ ಅಲ್ಲಿ ಮಲಾಕಿಯ ಪುಸ್ತಕದಲ್ಲಿ ದಶಮಾಂಶದ ವಿಷಯದಲ್ಲಿ ಪ್ರಸ್ತಾಪಿಸಲ್ಪಟ್ಟಿದೆ. ಈಗ ದಶಮಾಂಶದ ವಿಷಯದಲ್ಲಿ ಅಲ್ಲಿ ಪ್ರಸ್ತಾಪಿಸಲ್ಪಡುವಾಗ ದೇವರ ಆಲಯವನ್ನು ಏನು ಆಹಾರಶೂನ್ಯವಾಗದಂತೆ ನೋಡಿರಿ ಅಂತ ಉಂಟು. ಈಗ ಅದನ್ನೇ ನಾವು ಈಗ ಹೊಸ ಒಡಂಬಡಿಕೆಗೆ ನಾವು ಹೋಲಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹಳೆಯ ಒಡಂಬಡಿಕೆಯಲ್ಲಿ ಇಸ್ರಾಯೇಲರ ರಾಜಕೀಯ ಮತ್ತು ಆತ್ಮಿಕ ಸಂಗತಿಗಳು ಒಂದೇ ಆಗಿದ್ದವು. ಇಸ್ರಾಯೇಲರನ್ನು ಆಳುವ ದೇವರು ಇಸ್ರಾಯೇಲ್ ಆಳುವ ಅರಸರು ಕೂಡ ಆ ಧಾರ್ಮಿಕ ಸಂಗತಿಗೆ ಒಳಪಟ್ಟಿದ್ದವರಾಗಿದ್ದರು. ಇಸ್ರಾಯೇಲರಿಗೆ ಒಂದೇ ಧರ್ಮ, ಅವರು ಯಾವ ದೇವರನ್ನು ಆರಾಧಿಸುವ ರಾಜನು ಕೂಡ ಹಾಗೇನೆ. ಆದ್ದರಿಂದ ಅಲ್ಲಿ ಬೇರೆ ಬೇರೆ ಇರಲಿಲ್ಲ. ರಾಜಕೀಯ ಸನ್ನಿವೇಶ ಮತ್ತು ಆತ್ಮಿಕ ಸಂಗತಿಗಳು ಬೇರೆ ಬೇರೆ ಇರಲಿಲ್ಲ. ಈಗ ನಮ್ಮ ದೇಶದಲ್ಲಿ ರಾಜಕೀಯ ಸನ್ನಿವೇಶ ಬೇರೆ, ನಮ್ಮ ಆತ್ಮಿಕ ಸನ್ನಿವೇಶ ಬೇರೆ, ತಿಳಿಯುತ್ತಲ್ಲ. ಆದ್ದರಿಂದ ಅದನ್ನೇ ಇಲ್ಲಿ ಹೋಲಿಸಲಿಕ್ಕೆ ನಾವು ಆಗೋದಿಲ್ಲ. ಒಂದು. ಎರಡನೇದು, ಹಳೆ ಒಡಂಬಡಿಕೆಯಲ್ಲಿ ನೀವು ನೋಡಿದರೆ ದೇವಾಲಯದಲ್ಲಿ ನಿರಂತರ ದೇವಾಲಯದ ಆತ್ಮಿಕ ಕಾರ್ಯಗಳು ನಡೆಯುತ್ತಿದ್ದವು. ಅಲ್ಲಿ ಯಾವುದೇ ಒಂದು ನಿಮಿಷ ಅಲ್ಲಿ ಬಿಟ್ಟು ಏನು ನಡೀತಿರ್ಲಿಲ್ಲ. ಯಾಕೆಂದರೆ ದೇವರ ವಾಕ್ಯದಲ್ಲಿ ನಾವು ನೋಡೋಣ. ಅರಣ್ಯಕಾಂಡ 28ನೇ ಅಧ್ಯಾಯಕ್ಕೆ 6ನೇ ವಾಕ್ಯಕ್ಕೆ ಹೋಗೋಣ. ನೋಡಿ, ಅಲ್ಲಿ ಅರಣ್ಯಕಾಂಡ 28:6. ಯೆಹೋವನಿಗೆ ಸುಗಂಧವಾದ ಈ ಸರ್ವಾಂಗ ಹೋಮ ಮಾಡಬೇಕೆಂಬುದಾಗಿ ಸೀನಾಯಿ ಬೆಟ್ಟದಲ್ಲಿ ನೇಮಕವಾಯಿತು. ಯೆಹೋವನಿಗೆ ಸೀನಾಯಿ ಬೆಟ್ಟದಲ್ಲಿ ನೇಮಕವಾಯಿತು. ಆ ಕುರಿಯೊಂದಿಗೆ ಪಾನದ್ರವ್ಯಾರ್ಪಣೆಗಾಗಿ 1 ಸೇರು ಮದ್ಯವನ್ನು ದೇವಸ್ಥಾನದಲ್ಲಿ ಯೆಹೋವನಿಗೋಸ್ಕರ ಹೊಯ್ದು ಬಿಡಬೇಕು. ಸಾಯಂಕಾಲದಲ್ಲಿ 2ನೇ ಕುರಿಯನ್ನು ಹೋಮವಾಗಿ ಹೊತ್ತರೆಯಲ್ಲಿ ಮಾಡಿದ ಪ್ರಕಾರವೇ ಅದರೊಂದಿಗೆ ದಾನ ದ್ರವ್ಯ ಪಾನ ದ್ರವ್ಯಗಳನ್ನು ಸಮರ್ಪಿಸಬೇಕು. ಅದು ಯೆಹೋವನಿಗೆ ಸುಗಂಧಕರ ಹೋಮವಾಗಿರುವುದು. ನೋಡಿ, ಅಲ್ಲಿ 5ನೇ ವಾಕ್ಯ, ಎಣ್ಣೆಯನ್ನು ನೋಡಿ, 5ನೇ ವಾಕ್ಯದಿಂದ ನೋಡಿ. ಹೊತ್ತಾರೆಯಲ್ಲಿ ಅಂದರೆ ಬೆಳಿಗ್ಗೆ ಕುರಿಯೊಂದಿಗೆ ನೀವು ಧಾನ್ಯ ನೈವೇದ್ಯಕ್ಕಾಗಿ 1 ಸೇರು ಶ್ರೇಷ್ಠವಾದ ಎಣ್ಣೆಯನ್ನು 3 ಸೇರು ಗೋಧಿ ಹಿಟ್ಟನ್ನು ಬೆರೆಸಿ ಸಮರ್ಪಿಸಬೇಕು. ನೀವು ಪ್ರತಿನಿತ್ಯವೂ ಯೆಹೋವನಿಗೆ ಸುಗಂಧಕರವಾದ ಈ ಸರ್ವಾಂಗ ಹೋಮವನ್ನು ಮಾಡಬೇಕೆಂಬುದಾಗಿ ಸೀನಾಯಿ ಬೆಟ್ಟದಲ್ಲಿ ನೇಮಕವಾಯಿತು. ನೋಡಿ, ದೇವರು ಇಸ್ರಾಯೇಲರಿಗೆ ಪ್ರತಿದಿನ ಬೆಳಿಗ್ಗೆ ಮತ್ತು ಸಾಯಂಕಾಲ ಅಲ್ಲಿ ಆಲಯದಲ್ಲಿ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಲಿಕ್ಕಿತ್ತು. ಬೇಕಾದರೆ ಇನ್ನೊಂದು ವಾಕ್ಯ ನೋಡಿ, ವಿಮೋಚನಾ ಕಾಂಡ 27ನೇ ಅಧ್ಯಾಯ 37 ಮತ್ತು 39 ವಾಕ್ಯ ನಾವು ನೋಡೋಣ. ವಿಮೋಚನಾ ಕಾಂಡ 29ನೇ ಅಧ್ಯಾಯ 38 ಮತ್ತು 39ನೇ ವಾಕ್ಯ ನೋಡಿ. ಯಜ್ಞವೇದಿಯ ಮೇಲೆ ನಿತ್ಯವೂ ಬೇಕಾದದ್ದೇನೆಂದರೆ 1 ವರ್ಷದ 2 ಕುರಿಮರಿಗಳನ್ನು ದಿನಂಪ್ರತಿಯೂ ಹೋಮ ಮಾಡಬೇಕು. ಅವುಗಳೇ ಒಂದನ್ನು ಪ್ರಾತಃ ಕಾಲದಲ್ಲಿ ಮತ್ತೊಂದನ್ನು ಸಾಯಂಕಾಲದಲ್ಲಿ ಸಮರ್ಪಿಸಬೇಕು. ನೋಡಿ, ಇಲ್ಲಿ ದೇವಾಲಯದಲ್ಲಿ ಪ್ರತಿದಿನ ಅಲ್ಲಿ ಧಾರ್ಮಿಕ ಕಾರ್ಯಗಳು ನಡೀತಾ ಇರ್ತವೆ. ಅಷ್ಟು ಮಾತ್ರ ಅಲ್ಲ, ಪ್ರತಿ ಜನರು ತಮ್ಮ ಪಾಪ ಪರಿಹಾರಕ್ಕಾಗಿ ಯಜ್ಞ ಹೋಮಗಳನ್ನು ಸಮರ್ಪಿಸಲಿಕ್ಕಿತ್ತು. ಎಷ್ಟು ಜನರು ಬರ್ತಿದ್ದರು ಅಲ್ಲಿ ನೋಡಿ. ಆದ್ದರಿಂದ ಆ ದೇವದಲ್ಲಿ ನಿರಂತರ ಕಾರ್ಯಗಳು ನಡೆಯಬೇಕಾದ್ದರಿಂದ ಅದಕ್ಕೆ ಸಂಬಂಧಪಟ್ಟ ಜನರು ಬೇಕು. ಅವರಿಗೆ ಅವರ ಜೀವನೋಪಾಯ, ಇದಕ್ಕೆಲ್ಲ ಸಂಗತಿಗಳು ಬರೆಯಲ್ಪಟ್ಟಿವೆ. ಅದಕ್ಕಾಗಿ ದೇವರು ಹೇಳ್ತಾರೆ ಅಲ್ಲಿ. ಆದ್ದರಿಂದ ಅದನ್ನೇ ಸಂಗತಿಗಳನ್ನು ಈಗ ನಾವು ಹೊಸ ಒಡಂಬಡಿಕೆಗೆ ಉಪಯೋಗಿಸಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ಹೊಸ ಒಡಂಬಡಿಕೆಯಲ್ಲಿ ಈಗ ಆಲಯದಲ್ಲಿ ಯಜ್ಞ ಹೋಮಗಳನ್ನು ಸಮರ್ಪಿಸುವ ಪದ್ಧತಿ ಇಲ್ಲ. ಈಗ ಯಜ್ಞ ಹೋಮಗಳು ಯಾವುದು? ನಮ್ಮ ಬಾಯಿಂದ ಸ್ತುತಿಗಳು. ಆದ್ದರಿಂದ ಅಲ್ಲಿಯ ಪರಿಸ್ಥಿತಿಯೇ ಬೇರೆ. ಅದನ್ನೇ ಪ್ರಕಟಣೆಯನ್ನು ನಾವು ಈಗ ಹೊಸ ಒಡಂಬಡಿಕೆಗೆ ತರಲಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಪ್ರಕಟಣೆಗಳು ಆ ಸಮಯಕ್ಕೆ ಅನುಗುಣವಾಗಿ ಸರಿಯಾದ ರೀತಿಯಲ್ಲಿ ಅದನ್ನು ಪ್ರಕಟಿಸಲ್ಪಟ್ಟಿವೆ. ಅದನ್ನು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ. ಆದ್ದರಿಂದ ನಮಗೆ ಬೇಕಾದ ಅನುಕೂಲವಾದ ಪ್ರಕಟಣೆಗಳನ್ನು ನಾವು ತಗೊಳ್ಳಿಕ್ಕೆ ಆಗುವುದಿಲ್ಲ. ಆದ್ದರಿಂದ ಪ್ರಕಟಣೆಗಳು ಪವಿತ್ರಾತ್ಮನ ಮೂಲಕ
ನಿರ್ದಿಷ್ಟ ಕಾಲದಲ್ಲಿ, ನಿರ್ದಿಷ್ಟ ಸಮಯದಲ್ಲಿ, ನಿರ್ದಿಷ್ಟ ಒಂದು ಅರ್ಥದಲ್ಲಿ ಪ್ರಕಟಿಸಲ್ಪಟ್ಟಿದೆ. ಇದು ಭಾಳ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ನಮಗೆ ಬೇಕಾದ ರೀತಿಯಲ್ಲಿ ನಾವು ಪ್ರಕಟಣೆಗಳನ್ನು ಪಡೀಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ಇದು ಬಹಳ ಮೊದಲನೆಯ ಸಂಗತಿ, ಪ್ರಕಟಣೆಗಳು. ಇದನ್ನು ನಾವು ನೋಡಬೇಕು. ಎರಡನೇದು ಅಲ್ಲಿ ಡೆಡಿಕೇಶನ್, ಅಥವಾ ನಾವು ಅದನ್ನು ವಾಕ್ಯಗಳನ್ನು ಧ್ಯಾನ ಮಾಡುವುದು, ಅದಕ್ಕೆ ಸಮಯವನ್ನು ಕೊಡುವುದಾಗಿದೆ. ನೋಡಿ, ಒಂದು ಸಂಗತಿಗಳನ್ನು ನಾವು ಒಂದು ಸಾರಿ ಓದಿದಾಗ ಅಥವಾ ಒಂದು ಸಾರಿ ನೋಡಿದಾಗ ಕೆಲವು ವಿಷಯಗಳು ನಮಗೆ ತಿಳಿಯಲ್ಪಡ್ತವೆ. ಆದರೆ ಅದನ್ನು ಮತ್ತೆ ಮತ್ತೆ ನೋಡಿದಾಗ, ಸಿನಿಮಾ ನೋಡಿ ಕೆಲವರಿಗೆ ಏನಾಗ್ತದೆ, ಒಂದು ಸಾರಿ ಅಲ್ಲ, 2 ಸಾರಿ 3 ಸಾರಿ ನೋಡ್ತಾ ಇರ್ತಾರೆ. ಯಾಕೆ? ಅವರಿಗೆ ಪ್ರತಿ ಸಾರಿ ನೋಡಿದಾಗ ಅದರಿಂದ ಹೊಸ ಹೊಸ ಆನಂದ ಅದರಿಂದ ಉಂಟಾಗ್ತದೆ. ಅದೇ ರೀತಿಯಾಗಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡಬೇಕಾಗಿದೆ. ಬಹಳ ಹೆಚ್ಚು ಸಮಯ ಅದಕ್ಕೆ ವ್ಯಯ ಮಾಡಬೇಕಾಗ್ತದೆ. ಧ್ಯಾನ, ಅದಕ್ಕಾಗಿ ದೇವರ ವಾಕ್ಯದ ಧ್ಯಾನ ಅಷ್ಟು ಭಾಳ ಅಗತ್ಯ. ನೋಡಿ, ದೇವರು ಯೆಹೋಶುವನಿಗೆ ಸ್ಪಷ್ಟವಾಗಿ ಈ ವಿಷಯವನ್ನು ತಿಳಿಸಿದರು. ಯೆಹೋಶುವನ ಪುಸ್ತಕಕ್ಕೆ ನಾವು ಹೋಗೋಣ. 1ನೇ ಅಧ್ಯಾಯ 8ನೇ ವಾಕ್ಯ ನೋಡಿ. ಒಂದನೇ ಅಧ್ಯಾಯ 8ನೇ ವಾಕ್ಯ ನೋಡಿ. ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ಹಗಲಿರುಳು ಅದನ್ನು ಧ್ಯಾನಿಸುತ್ತಾ ಅದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡೆ, ಆಗ ನಿನ್ನ ಮಾರ್ಗದಲ್ಲೆಲ್ಲ ಸಫಲವಾಗುವಿ, ಕೃತಾರ್ಥವನಾಗುವಿ. ನೋಡಿ, ದೇವರು ಯೆಹೋಶುವನಿಗೆ ಇಸ್ರಾಯೇಲರ ಮುಖ್ಯಸ್ಥನಾಗಿ ನೇಮಿಸಿದಾಗ ದೇವರು ಯೆಹೋಶುವನಿಗೆ ಸ್ಪಷ್ಟವಾಗಿ ವಾಕ್ಯ ಹೇಳಿದ್ದು, ಧರ್ಮಶಾಸ್ತ್ರವನ್ನು ಹಗಲಿರುಳು ಧ್ಯಾನ ಮಾಡು, ಅದು ನಿನ್ನ ಬಾಯಲ್ಲಿ ಇರಲಿ. ಅದರಿಂದ ಬಹಳ ಅಗತ್ಯವಾಗಿ ನಾವು ಪ್ರತಿಯೊಬ್ಬರೂ ದೇವರ ವಾಕ್ಯಗಳನ್ನು ಧ್ಯಾನಿಸುವುದು ಅಷ್ಟು ಮುಖ್ಯವಾಗಿದೆ. ಅದಕ್ಕಾಗಿ ನೋಡಿ, ಯೆಹೋಶುವನಷ್ಟು ಯುದ್ಧದಲ್ಲಿ ಜಯ ಹೊಂದಿದವನು ಬೇರೆ ಯಾರೂ ಇರಲಿಲ್ಲ. ಅವನು ಎಲ್ಲ ಯುದ್ಧದಲ್ಲಿ ಜಯ ಹೊಂದಿದವನಾಗಿದ್ದ. ದೇವರು ಅವನನ್ನು ಬಹಳ ಅದ್ಭುತ ರೀತಿಯಲ್ಲಿ ಉಪಯೋಗಿಸಲಿಕ್ಕೆ ಸಾಧ್ಯ. ಯೆಹೋಶುವನಿಗೆ ಮೊದಲನೇ ಅಧ್ಯಾಯದಲ್ಲೇ ದೇವರು ಈ ವಾಕ್ಯವನ್ನು ಹೇಳ್ತಾರೆ. ಆದ್ದರಿಂದ ನಾವು ವಾಕ್ಯಗಳನ್ನು ಧ್ಯಾನ ಮಾಡಿದಾಗ, ಹೆಚ್ಚು ಹೆಚ್ಚು ಧ್ಯಾನ, ಡೆಡಿಕೇಶನ್ ಅಂದರೆ ಅದಕ್ಕೆ ಒಂದು ಸಮಯ ಕೊಟ್ಟು ನಾವು ಅದನ್ನು ಧ್ಯಾನ ಮಾಡಿದಾಗ ನಮಗೆ ದೇವರ ವಾಕ್ಯದ ಹೆಚ್ಚು ಏನಾಗ್ತದೆ, ಆ ಪ್ರಕಟಣೆಗಳು ನಮಗೆ ಅರ್ಥವಾಗ್ತವೆ. ಒಂದು ಸಾರಿ ಓದಿದಾಗ ನಮಗೆ ಏನು ತಿಳಿಯೋದಿಲ್ಲ ಪ್ರಕಟಣೆಗಳ ಆನಂದ. ಅದಕ್ಕೆ ಒಂದು ಸಮಯ ಕೊಡಬೇಕಾಗಿದೆ. ನಾವು ಅದಕ್ಕೆ ನಮ್ಮ ಪ್ರಯತ್ನವನ್ನು ಮಾಡಬೇಕಾಗಿದೆ. ನಾವು ನಮ್ಮ ಸಮಯವನ್ನು ವ್ಯಯ ಮಾಡಬೇಕಾಗಿದೆ. ಪ್ರಾರ್ಥನೆಯಲ್ಲಿ ಒಂದು ನಿರ್ದಿಷ್ಟ ಸಮಯ ದೇವರ ವಾಕ್ಯದ ಧ್ಯಾನಕ್ಕಾಗಿ ನಾವು ಇಡಬೇಕಾಗಿದೆ. ಇದು ಭಾಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕು. ಅಲ್ಲಿ ಬೇಕಾದರೆ ಇನ್ನೊಂದು ವಾಕ್ಯ ನಾವು ನೋಡೋಣ. ನೋಡಿ, ಸೈತಾನನು ಯೇಸುವಿಗೆ ಶೋಧನೆಗೆ ಒಳಪಡಿಸುವಾಗ ಯೇಸು ಹೇಳುವ ಮಾತು ನೋಡಿ, ಹಳೆಯ ಒಡಂಬಡಿಕೆಯ ಒಂದು ಮಾತನ್ನು ಪ್ರಸ್ತಾಪಿಸ್ತಾನೆ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ ನಾವು ನೋಡೋಣ. ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 4ನೇ ವಾಕ್ಯ ನೋಡಿ. ಅಲ್ಲಿ ಹೆಡ್ಡಿಂಗ್ ನೋಡಿ, ಸೈತಾನನು ಯೇಸುವನ್ನು ಪಾಪದಲ್ಲಿ ಸಿಲುಕಿಸುವುದಕ್ಕೆ ಪ್ರಯತ್ನ ಪಟ್ಟದಾಗ ಯೇಸು, ಮನುಷ್ಯರು ರೊಟ್ಟಿ ಮಾತ್ರದಿಂದ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು ಎಂದು ಬರೆದಿದೆ ಎಂದು ಹೇಳಿದ್ದಾರೆ. ಅಂದರೆ ದೇವರ ಬಾಯಿಂದ ಬರುವ ಪ್ರತಿಯೊಂದು ಮಾತು ಒಬ್ಬ ವಿಶ್ವಾಸಿಯ ಜೀವಿತದಲ್ಲಿ ತನ್ನ ಆತ್ಮಿಕ ಬದುಕುವಿಕೆಗೆ, ಆತ್ಮಿಕ ಜೀವಂತವಾಗಿರಲಿಕ್ಕೆ ದೇವರ ಬಾಯಿಂದ ಬರುವ ಮಾತುಗಳು ಅಷ್ಟು ಅಗತ್ಯವಾಗಿವೆ. ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳಿ, ದೇವರ ಬಾಯಿಂದ ಬರುವ ಮಾತುಗಳಂತ ಬರೆಯಲ್ಪಟ್ಟಿವೆ. ಅಂದರೆ ನಮಗೆ ದೇವರ ವಾಕ್ಯ ಧ್ಯಾನಿಸುವಾಗ ಉಂಟಾಗುವ ಪ್ರಕಟಣೆಗಳು ನಮ್ಮ ಆತ್ಮಿಕ ಜೀವಿತಕ್ಕೆ ಒಂದು ಜೀವಕರವಾದ ಶಕ್ತಿ ಕೊಡುವಂಥದ್ದಾಗಿದೆ. ಆದ್ದರಿಂದ ಅದಕ್ಕಾಗಿ ನಾವು ದೇವರ ವಾಕ್ಯದ ಧ್ಯಾನ, ಡೆಡಿಕೇಶನ್, ಒಂದು ಪ್ರಯತ್ನ ನಿರಂತರ. ನೋಡಿ, ಇವತ್ತು IAS ಪರೀಕ್ಷೆ ಅಥವಾ ವಿದ್ಯಾಭ್ಯಾಸದಲ್ಲಿ ಎಂಥ ಡೆಡಿಕೇಶನ್, ಎಂಥ ಒಂದು ಪ್ರಯತ್ನ ಅವರದ್ದು ಇರ್ತದೆ. ಸುಮ್ಮನೆ ಯಾರು ಕೂಡ ರ್ಯಾಂಕ್ ತಗೊಳ್ಳೋದಿಲ್ಲ, ಅಷ್ಟು ನಿರಂತರ ಪ್ರಯತ್ನದಲ್ಲಿರ್ತದೆ. ಅದೇ ರೀತಿಯಾಗಿ ದೇವರ ವಾಕ್ಯದ ಧ್ಯಾನದಲ್ಲಿ ಕೂಡ ನಮ್ಮ ಪ್ರಯತ್ನ ಅಷ್ಟು ಇರಬೇಕು. ಅಷ್ಟು ಧ್ಯಾನವನ್ನು ನಾವು ಮಾಡಬೇಕಾಗಿದೆ. ಆಗ ಅದರ ಮೂಲಕ ನಮಗೆ ದೇವರ ಪ್ರಕಟಣೆಗಳು ಉಂಟಾದಾಗ ಅದು ನಮ್ಮ ಆತ್ಮಿಕ ಜೀವಿತಕ್ಕೆ ಜೀವ ಕೊಡುವುದಾಗಿದೆ. ಅದರಿಂದ ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಎರಡನೇದು ಅಲ್ಲಿ ನಾವು ತಿಳ್ಕೊಳ್ಬೇಕಾದ ಸಂಗತಿ ಅಂದರೆ ಡೆಡಿಕೇಶನ್.
ಒಂದು ಪ್ರಯತ್ನ, ಧ್ಯಾನ. ಮೂರನೇದಾಗಿ ವೀಕ್ಷಣೆ ಮತ್ತು ಇಂಟರ್ಪ್ರಿಟೇಷನ್ ಅಥವಾ ಅಬ್ಸರ್ವೇಷನ್ ಆ್ಯಂಡ್ ಇಂಟರ್ಪ್ರಿಟೇಷನ್ ಅಂತ ಇಂಗ್ಲೀಷಲ್ಲಿ ಹೇಳ್ತದೆ. ನಾವು ಒಂದು ವೀಕ್ಷಣೆ, ತಿಳ್ಕೊಳ್ಳೋದು, ಅವಲೋಕಿಸುವುದು, ದೇವರ ವಾಕ್ಯವನ್ನು ಅವಲೋಕಿಸುವುದು ಮತ್ತು ಅದರಿಂದ ನಾವು ಅರ್ಥ ಮಾಡಿಕೊಳ್ಳುವುದು. ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ತಿಮೋಥೆಯನಿಗೆ ಬರೆದ 2ನೇ ಪತ್ರಿಕೆ 2ನೇ ಅಧ್ಯಾಯ 15ನೇ ವಾಕ್ಯ ನಾವು ನೋಡೋಣ. ನೀನು ದೇವರ ದೃಷ್ಟಿಗೆ ಯೋಗ್ಯನಾಗಿ ಕಾಣಿಸಿಕೊಳ್ಳುವುದಕ್ಕೆ ಪ್ರಯಾಸಪಡು. ಅವಮಾನಕ್ಕೆ ಗುರಿಯಾಗದ ಕೆಲಸದವನು ಸತ್ಯವಾಕ್ಯವನ್ನು ಸರಿಯಾಗಿ ಉಪದೇಶಿಸುವವನಾಗಿರು. ಇಲ್ಲಿ ಉಪದೇಶಿಸುವಂತ ಬರೆಯಲ್ಪಟ್ಟಿದೆ. ನೀವು ಇಂಗ್ಲೀಷಲ್ಲಿ ನೋಡಿದರೆ ಡಿವೈಡಿಂಗ್ ದ ವರ್ಡ್, ಕರೆಕ್ಟ್ಲಿ ಡಿವೈಡಿಂಗ್ ದ ವರ್ಡ್ ಅಂದರೆ ವಾಕ್ಯವನ್ನು ಸರಿಯಾದ ರೀತಿಯಲ್ಲಿ ವಿಭಾಗಿಸು ಅಥವಾ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೋ. ಪೌಲನಲ್ಲಿ ಹೇಳ್ತಾನೆ, ಅದನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳುವಂತೆ ಆಗಬೇಕು. ಬಹಳ ಅಗತ್ಯವಾಗಿ ನಾವು ಯಾವುದೇ ಒಂದು ವಾಕ್ಯವನ್ನು ತಗೊಂಡು ನಮಗೆ ಬೇಕಾದ ರೀತಿಯಲ್ಲಿ ನಾವು ಅದನ್ನು ಅರ್ಥ ಮಾಡಲಿಕ್ಕೆ ಆಗುವುದಿಲ್ಲ. ಪ್ರಕಟಣೆಯನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕಾದ, ಇದು ಬಹಳ ಅಗತ್ಯವಾಗಿ ನಾವು ತಿಳ್ಕೊಳ್ಬೇಕಾದ ಸಂಗತಿಯಾಗಿದೆ. ನೋಡಿ, ನಮ್ಮ ಮನಸ್ಸಿನಲ್ಲಿ ಒಂದು ಉದ್ದೇಶ ಇಟ್ಟುಕೊಂಡು, ಆಲೋಚನೆ ಇಟ್ಟುಕೊಂಡು ನಾವು ದೇವರ ವಾಕ್ಯದ ಪ್ರಕಟಣೆ ಪಡೆಯಲಿಕ್ಕೆ ಸಾಧ್ಯ ಆಗುವುದು. ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕು. ನಮಗೆ ಏನೋ ಒಂದು ಕಾರ್ಯ ಮಾಡಬೇಕು, ಆಗ ನಾವು ಬೈಬಲನ್ನು ಓಪನ್ ಮಾಡ್ತೇವೆ. ಅಲ್ಲಿ ಬಂದ ವಾಕ್ಯ ಬಂದರೆ, ನಮಗೆ ಅನುಕೂಲವಾದರೆ ನಾವು ಅದನ್ನು ತಗೊಳ್ತೇವೆ. ಇದೆಲ್ಲ ಪ್ರಕಟಣೆಗಳಲ್ಲ. ಇದನ್ನು ಅರ್ಥ ಮಾಡೋ ದೇವರ ರೀತಿ ಅಲ್ಲ. ದೇವರ ವಾಕ್ಯ ನಮ್ಮ ದಿನನಿತ್ಯದ ಕಾರ್ಯಗಳಿಗಾಗಿ ನಾವು ದೇವರೊಂದಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಆ ಕಾರ್ಯಗಳನ್ನು ನಡೆಸಲಿಕ್ಕೆ ನಮಗೆ ಬೇಕಾದ ಜ್ಞಾನ ಕೊಟ್ಟು ನಡೆಸುತ್ತಾರೆ. ಅನೇಕ ಮಂದಿ ಬೈಬಲ್ ಓಪನ್ ಮಾಡೋದು, ಅಲ್ಲಿ ಬಂದ ವಾಕ್ಯವನ್ನು ಹೀಗೆ ನನಗೆ ಪ್ರಕಟಣೆ ಉಂಟಾಯಿತು ಅಂತ ತಿಳ್ಕೊಳ್ಳೋದು. ನನಗೆ ಇದು ಎಷ್ಟರ ಮಟ್ಟಿಗೆ ನಾವು ಅಂಥದ್ದು ಕಾರ್ಯ ಮಾಡೋದಿಲ್ಲ. ದೇವರ ವಾಕ್ಯವನ್ನು ನಾವು ಸರಿಯಾದ ರೀತಿಯಲ್ಲಿ ಆ ಒಂದು ಹಂತದಲ್ಲಿ ಪ್ರಕಟಣೆಯನ್ನು ತಿಳ್ಕೊಳ್ಬೇಕು. ಇನ್ನೊಂದು ಭಾಳ ಅಗತ್ಯವಾಗಿ ದೇವರ ಪ್ರಕಟಣೆ ಅರ್ಥವನ್ನು, ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ನಮ್ಮ ಜ್ಞಾನದಿಂದ ನಾವು ಅರ್ಥ ಮಾಡಿಕೊಳ್ಳುವುದಲ್ಲ. ನಮ್ಮ ಜ್ಞಾನ ಕೂಡ ಖಂಡಿತ ಬೇಕು, ಆದರೆ ಅದರೊಟ್ಟಿಗೆ ಪವಿತ್ರಾತ್ಮನ ಸಹಾಯ ಬೇಕು. ಅದಕ್ಕಾಗಿ ನಾವು ಬಹಳ ಅಗತ್ಯವಾಗಿ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳುವಾಗ, ದೇವರ ವಾಕ್ಯವನ್ನು ಧ್ಯಾನ ಮಾಡುವಾಗ ಪವಿತ್ರ ಆತ್ಮನ ಸಹಾಯವನ್ನು ಬೇಡುವುದು ಅಷ್ಟು ಅಗತ್ಯವಾಗಿದೆ. ಅದಕ್ಕಾಗಿ ನಾವು ನೋಡಿ, ಅಲ್ಲಿ ಯೋಹಾನನ ಯೇಸು ಹೇಳಿದ ವಾಕ್ಯವನ್ನು ನಾವು ನೋಡಿದೆವು. ಯೇಸು ಹೇಳಿದ ಮಾತನ್ನು ನಾವು ಕೇಳಿದೆ, ಏನು? ಪವಿತ್ರಾತ್ಮನು ನಿಮಗೆ ಎಲ್ಲವನ್ನು ನೆನಪಿಗೆ ತರುವನು. ಅದಕ್ಕೆ ಸಂಬಂಧಪಟ್ಟು ಇನ್ನೊಂದು ವಾಕ್ಯ ಬೇಕಾದರೆ ನಾವು ನೋಡೋಣ. ಯೆರೆಮೀಯನ ಪ್ರವಾದನೆಗೆ ಹೋಗೋಣ. ಯೆರೆಮೀಯನ ಪ್ರವಾದನೆ 33ನೇ ಅಧ್ಯಾಯ 33ನೇ ವಾಕ್ಯ, 3ನೇ ವಾಕ್ಯ ನೋಡಿ. ಯೆರೆಮೀಯನ ಪ್ರವಾದನೆ 33:3. ನನ್ನನ್ನು ಕೇಳಿಕೋ, ನಾನು ನಿನಗೆ ಸದುತ್ತರವನ್ನು ದಯಪಾಲಿಸಿ ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥವನ್ನು ಗೋಚರಪಡಿಸುವೆನು. ನೋಡಿ, ಯೆರೆಮೀಯನಿಗೆ ದೇವರು ಏನು ಹೇಳ್ತಾರೆ? ನನ್ನನ್ನು ಕೇಳಿಕೋ, ನಾನು ನಿನಗೆ ತಿಳಿಯದ ಮಹತ್ತಾದ ಗೂಢಾರ್ಥಗಳನ್ನು ತಿಳಿಯಪಡಿಸುವೆನು. ದೇವರು ಪ್ರತಿಯೊಬ್ಬ ತನ್ನ ಮಕ್ಕಳಿಗೆ ದೇವರೇ ಬೋಧಕನಾಗಿ ಇರಲಿಕ್ಕೆ ದೇವರು ಇಚ್ಛೆ ಪಡುತ್ತಾರೆ. ಸ್ಪಷ್ಟವಾಗಿ ತಿಳ್ಕೊಳ್ಳಿ, ನಾವು ದೇವರ ಮೇಲೆ ಅವಲಂಬಿತವಾಗಿ, ಪವಿತ್ರಾತ್ಮನ ಮೇಲೆ ಅವಲಂಬಿತವಾಗಿ, ಪವಿತ್ರಾತ್ಮ ನಮಗೆ ಎಲ್ಲವನ್ನು ತಿಳಿಯಪಡಿಸುವವನಾಗಿದ್ದಾನೆ. ಇನ್ನೊಂದು ಅದಕ್ಕೆ ನಾವು ವಾಕ್ಯ ಬೇಕಾದರೆ ನೋಡೋಣ. ಯೆಶಾಯನ ಪ್ರವಾದನೆಗೆ ಹೋಗೋಣ. 48ನೇ ಅಧ್ಯಾಯ 6ನೇ ವಾಕ್ಯ ನೋಡಿ. ಅಲ್ಲಿ 48ನೇ ಅಧ್ಯಾಯ 6ನೇ ವಾಕ್ಯ. ನಡೆದದ್ದನ್ನೆಲ್ಲ ನೋಡು, ಇನ್ನವರೇ ಪ್ರಸಿದ್ಧಿಪಡಿಸಲಿ. ಇಂದಿನಿಂದ ಹೊಸ ಸಂಗತಿಗಳನ್ನು, ನೀನು ತಿಳಿಯದಿದ್ದ ಗುಪ್ತ ವಿಷಯಗಳನ್ನು ನಿನಗೆ ಅರುಹುತ್ತೇನೆ ಅಥವಾ ತಿಳಿಯಪಡಿಸುತ್ತೇನೆ. ಹೊಸ ಸಂಗತಿಗಳು, ನಿನಗೆ ತಿಳಿಯದ ಹೊಸ ಸಂಗತಿಗಳನ್ನು ನಾನು ತಿಳಿಯಪಡಿಸುತ್ತೇನೆ. ನೋಡಿ, ಇಲ್ಲಿ ಇಬ್ಬರು ಪ್ರವಾದಿಗಳ ವಿಷಯದಲ್ಲಿ ದೇವರು ಮಾತಾಡ್ತಾನೆ, ನಾನು ನಿಮಗೆ ತಿಳಿಯಪಡಿಸುತ್ತೇನೆ ಅಂತ. ಆದ್ದರಿಂದ
ಇನ್ನೊಂದು ನಾವು ಬೇಕಾದರೆ ಅದಕ್ಕೆ ಹೊಸ ಒಡಂಬಡಿಕೆಯಲ್ಲಿ ಬೇಕಾದ ಒಂದು ವಾಕ್ಯ ಬೇಕಾದರೆ ನೋಡೋಣ. ನಾವು ಯೋಹಾನನ ಪತ್ರಿಕೆಗೆ ಹೋಗೋಣ. ಯೋಹಾನನ ಮೊದಲನೇ ಪತ್ರಿಕೆ ಅಲ್ಲಿ 2ನೇ ಅಧ್ಯಾಯದಲ್ಲಿ ನಮಗೆ ಸ್ಪಷ್ಟವಾಗಿ ಹೊಸ ಒಡಂಬಡಿಕೆಯಲ್ಲಿ ಕೂಡ ಅದೇ ರೀತಿಯ ಪ್ರಕಟಣೆ ನಾವು ತಿಳ್ಕೊಳ್ತೇವೆ. ನೋಡಿ, 24ನೇ ವಾಕ್ಯ ನೋಡೋಣ. ಯೋಹಾನನ ಮೊದಲನೇ ಪತ್ರಿಕೆ 2ನೇ ಅಧ್ಯಾಯ 24ನೇ ವಾಕ್ಯ. ನೀವಂತೂ ಯಾವ ಬೋಧನೆಯನ್ನು ಮೊದಲಿನಿಂದ ಕೇಳಿದ್ದೀರೋ ಅದು ನಿಮ್ಮಲ್ಲಿ ನೆಲೆಗೊಂಡಿರಲಿ. ಅಲ್ಲ, 27ನೇ ವಾಕ್ಯ ನೋಡಿ. ಆತನಿಂದ ನೀವು ಹೊಂದಿದ್ದ ಅಭಿಷೇಕವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದ ಯಾವನಾದರೂ ನಿಮಗೆ ಉಪದೇಶ ಮಾಡುವ ಅವಶ್ಯವಿಲ್ಲ. ಆತನು ಮಾಡಿದ ಅಭಿಷೇಕವು ಎಲ್ಲ ವಿಷಯಗಳಲ್ಲಿ ನಿಮಗೆ ಉಪದೇಶ ಮಾಡುವಂಥದ್ದಾಗಿದ್ದು ಸತ್ಯವಾಗಿದೆ, ಸುಳ್ಳಲ್ಲ. ನೋಡಿ, ನಮ್ಮಲ್ಲಿ ಅಭಿಷೇಕ ಉಂಟಾಗಿದೆ. ದೇವರು ಪವಿತ್ರಾತ್ಮ ನಮ್ಮಲ್ಲಿದ್ದಾನೆ. ಆದ್ದರಿಂದ ಪವಿತ್ರಾತ್ಮನ ಮೂಲಕ ದೇವರು ನಮಗೆ ಸ್ಪಷ್ಟವಾದ ಪ್ರಕಟಣೆಗಳನ್ನು, ಅದರ ಅರ್ಥಗಳನ್ನು ತಿಳಿಯಪಡಿಸುವವನಾಗಿದ್ದಾನೆ. ಯಾಕೆಂದರೆ ಪವಿತ್ರ ಆತ್ಮನ ಪ್ರೇರಣೆಯಿಂದ ಬರೆಯಲ್ಪಟ್ಟ ವಾಕ್ಯಗಳು. ದೇವರ ಆತ್ಮನು ದೇವರನ್ನು ಬಲ್ಲವನಾಗಿದ್ದಾನೆ. ದೇವರ ಆತ್ಮನು ಆದ್ದರಿಂದ ಸ್ಪಷ್ಟವಾಗಿ ಈ ಸಂಗತಿಗಳನ್ನು ನಾವು ತಿಳ್ಕೊಳ್ಬೇಕು. ಆದ್ದರಿಂದ ನಾವು ಬಹಳ ಅಗತ್ಯವಾಗಿ ತಿಳ್ಕೊಳ್ಬೇಕಾದ ಸಂಗತಿ ಇವತ್ತು ಇಷ್ಟೇ. ಒಂದು, ಮೊದಲನೇದಾಗಿ ನಾವು ಪ್ರಕಟಣೆಗಳು, ಪವಿತ್ರಾತ್ಮನ ಪ್ರಕಟಣೆಗಳು ದೇವರ ವಾಕ್ಯದಲ್ಲಿ ಸ್ಪಷ್ಟವಾಗಿವೆ. ಅವು ದೇವರ ವಾಕ್ಯದ ಆಧಾರದಲ್ಲಿ ಉಂಟಾಗುವ ಪ್ರಕಟಣೆಗಳು. ಅದರಲ್ಲಿ ನಾವು ಆ ಪ್ರಕಟಣೆಗಳು ನಮಗೆ ಬೇಕಾದ ರೀತಿಯಲ್ಲಿ ಅರ್ಥ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಾಕ್ಯದಲ್ಲಿ ಇರುವ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಆ ಪ್ರಕಟಣೆ ಉಂಟು. 2ನೇದು, ನಾವು ಡೆಡಿಕೇಶನ್ ಅಥವಾ ನಾವು ಧ್ಯಾನ ಮಾಡುವುದು, ಸಮಯವನ್ನು ಕೊಡಬೇಕಾಗಿದೆ. ದೇವರ ವಾಕ್ಯಗಳನ್ನು ಪುನಃ ಓದಿ ಅದನ್ನು ಧ್ಯಾನ ಮಾಡುವುದಾಗಿದೆ. ಆಗ ನಮಗೆ ಅದರ ವಿಷಯ ಹೆಚ್ಚು ತಿಳಿಯುತ್ತದೆ ಮತ್ತು ನಮಗೆ ಅದರ ಆ ಸಂಗತಿಗಳು ನೆನಪಿನಲ್ಲಿ ಉಳಿಯುತ್ತವೆ. 3ನೇದಾಗಿ, ನಮಗೆ ನಮಗೆ ದೇವರಿಂದ ಉಂಟಾಗುವ ಪ್ರಕಟಣೆಗಳು ಅಥವಾ ಅದರ ಅರ್ಥ, ದೇವರ ವಾಕ್ಯದ ಅರ್ಥ ಇಲ್ಲಿ ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಪವಿತ್ರಾತ್ಮನ ನಮ್ಮ ಸಹಾಯಕನು. ಹಳೆ ಒಡಂಬಡಿಕೆಯಲ್ಲಿ ದೇವರು ಪ್ರವಾದಿಗಳಿಗೂ ಕೂಡ ನನ್ನನ್ನು ಕೇಳಿಕೊ ಅಂತ ಹೇಳಿ, ಯೆರೆಮೀಯನಿಗೂ ಯೆಶಾಯನಿಗೂ ದೇವರು ಪ್ರಕಟಪಡೋದು ನನ್ನನ್ನು ಕೇಳಿಕೊ. ಆದ್ದರಿಂದ ದೇವರ ಮೇಲೆ ನಾವು ಅವಲಂಬಿತವಾಗಿರಬೇಕು, ಪವಿತ್ರಾತ್ಮನ ಮೇಲೆ ಈಗ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳಿದ್ದಾನೆ, ನಾನು ನಿಮಗೆ ಸಹಾಯಕನನ್ನು ಕೊಡ್ತೇನೆ, ಆ ಸಹಾಯಕನು ಎಲ್ಲವನ್ನು ತಿಳಿಯಪಡಿಸ್ತಾನೆ, ನಿಮ್ಮ ನೆನಪಿಗೆ ತರುತ್ತಾನೆ ಅಂತ ಹೇಳಿ. ಆದ್ದರಿಂದ ಪವಿತ್ರಾತ್ಮನಿಂದ ಮೇಲೆ ನಾವು ಅವಲಂಬಿತವಾಗಿ ಪವಿತ್ರಾತ್ಮನಿಗೆ ಪ್ರಾರ್ಥನೆ ಮಾಡಿದಾಗ ಆ ವಾಕ್ಯಗಳ ಅರ್ಥವು ನಮಗೆ ಸ್ಪಷ್ಟವಾಗಿ ಗೋಚರಪಡುತ್ತದೆ. ನಮಗೆ ಯಾರು ಬೇಕಾದರೆ ಹೇಳ್ಬೋದು ಏನು ಸಂಗತಿಗಳು, ನಾವು ಬಹಳ ಜಾಗ್ರತೆಯಾಗಿ ತಿಳ್ಕೊಳ್ಬೇಕು. ಆ ಸಂಗತಿಗಳು ಪವಿತ್ರಾತ್ಮನ ಸಹಾಯವನ್ನು ಕೇಳಿ ಆ ವಾಕ್ಯಗಳನ್ನು ನಾವು ಧ್ಯಾನಿಸಿ ನಾವು ತಿಳ್ಕೊಳ್ಬೇಕಾಗಿದೆ ಅದರ ಅರ್ಥ. ಆಗ ಅದು ನಿಜವಾದ ಅರ್ಥ ನಮಗೆ. ಆದ್ದರಿಂದ ಯಾಕೆಂದರೆ ನೋಡಿ, ಯೋಹಾನನ ಪತ್ರಿಕೆಯಲ್ಲಿ ಕೂಡ 2ನೇ ಅಧ್ಯಾಯದಲ್ಲಿ, ನಿಮ್ಮಲ್ಲಿ ಆ ಅಭಿಷೇಕವು ಇರುವುದಾದರೆ ನಿಮಗೆ ಯಾರು ಕೂಡ ಬೋಧನೆ ಮಾಡುವ ಅಗತ್ಯ ಇಲ್ಲ, ಎಲ್ಲವೂ ನಿಮಗೆ ನೆನಪಿಗೆ ಬರುವುದು, ಎಲ್ಲವೂ ನಿಮಗೆ ತಿಳಿಯುವುದು ಅಂತ ಹೇಳಿ. ಆದ್ದರಿಂದ ನಾವು ಸ್ಪಷ್ಟವಾಗಿ ಪವಿತ್ರಾತ್ಮನ ಆಧಾರಗೊಂಡು ದೇವರ ವಾಕ್ಯದ ಅರ್ಥವನ್ನು ತಿಳಿದುಕೊಳ್ಳಿ. ಈ ವಾಕ್ಯಗಳ ಮೂಲಕ ದೇವರು ನಮ್ಮೊಂದಿಗೆ ಮಾತಾಡುವ ದೇವರಾಗಿದ್ದಾರೆ. ಆದ್ದರಿಂದ ಆತನಿಗೆ ಯುಗ ಯುಗಾಂತರಗಳಿಗೂ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.